ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರು ಗೆಲ್ತಾ ಇದ್ದಂತೆ ವ್ಯಂಗ್ಯವಾಡಿದ್ದಾರೆ ಕುಮಾರ್. ಗೀತಾ ಶಿವರಾಜ್ ಕುಮಾರ್ ಅವರ ವಿರುದ್ಧ ಚುನಾವಣೆಯ ಸಂದರ್ಭದಲ್ಲಿ ಮಧು ಬಂಗಾರಪ್ಪ, ಕುಮಾರ್ ಬಂಗಾರಪ್ಪ ನಡುವೆ ಯಾವ ರೀತಿ ವಾಗ್ದಾಳಿಗಳು ನಡೆದಿದ್ದು, ಈಗ ಗೀತಾ ಶಿವರಾಜ್ ಕುಮಾರ್ ಸೋಲ್ತಾ ಇದ್ದಂತೆ ವ್ಯಂಗ್ಯವಾಡಿದ್ದಾರೆ ಕುಮಾರ್. ಹೋಗಿ ಬನ್ನಿ, ಟಾಟಾ ಬಾಯ್ ಬಾಯ್ ಅಂತ ಹೇಳಿದ್ದಾರೆ. ಸಹೋದರ ಮಧುಗೆ ಕುಮಾರ್ ಬಂಗಾರಪ್ಪ ಟಕ್ಕರ್ ಕೊಡುವಂತಹ ಕೆಲಸ ಈ ಮೂಲಕ ಆಗಿದೆ. ಹೋಗಿ ಬನ್ನಿ, ಟಾಟಾ ಬಾಯ್ ಬಾಯ್, ಖತಮ್, ಈ ರೀತಿ ವ್ಯಂಗ್ಯವಾಡಿರೋದು. ನೋಡಿ, ಬಂಗಾರಪ್ಪ ಅವರು ಮತ್ತು ರಾಜ್ಕುಮಾರ್ ಅವರ ಹೆಸರಿನ ದುರ್ಬಳಕೆ ಮಾಡಿಕೊಂಡಿದ್ದೇ ನಿಮ್ಮ ಸೋಲಿಗೆ ಕಾರಣ. ಈಗಲಾದರೂ ಈ ಸೋಲಿನ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಟಕ್ಕರ್ ಕೊಟ್ಟಿದ್ದಾರೆ ಕುಮಾರ್ ಬಂಗಾರಪ್ಪ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಬಳಸ್ತೀರಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪ ಅವರ ಹೆಸರನ್ನ ಬಳಸ್ತೀರಿ, ಆದರೆ ನೀವು ದುರ್ಬಳಕೆ ಮಾಡಿಕೊಳ್ತಾ ಇದ್ದೀರಿ, ಇದೇ ನಿಮ್ಮ ಸೋಲಿಗೆ ಕಾರಣ ಅಂತ ಕುಮಾರ್ ಬಂಗಾರಪ್ಪ ವ್ಯಂಗ್ಯವಾಡಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲುಗೆ ಸಾಲು ಸಾಲು ಸೋಲಾಗಿರುವಂಥದ್ದು. ವಿಧಾನಸಭೆ ಚುನಾವಣೆ ಬಳಿಕ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೀಗ ಸೋಲನ್ನ ಅನುಭವಿಸಿದ್ದಾರೆ. ವಿಧಾನಸಭೆ ಬಳಿಕ ಲೋಕಸಮರದಲ್ಲೂ ಸೋಲನ್ನ ಅನುಭವಿಸಿ ಇದೀಗ ಮತದಾರರಿಗೆ ದೊಡ್ಡ ನಮಸ್ಕಾರವನ್ನ ಹಾಕಿದ್ದಾರೆ ಶ್ರೀರಾಮುಲು. ಸೋಲಿನ ಬಳಿಕ ರಾಮುಲು ಭಾವನಾತ್ಮಕ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಎರಡೂ ಕೈ ಎತ್ತಿ ಮುಗಿಯುವ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ. ಸಾಲು ಸಾಲು ಸೋಲನ್ನ ಅನುಭವಿಸಿದ್ದಾರೆ ಶ್ರೀರಾಮುಲು. ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಹೀನಾಯವಾಗಿ ಸೋಲನ್ನ ಅನುಭವಿಸಿದ್ರು. ಅದಾದ ನಂತರ ಲೋಕಸಮರದಲ್ಲೂ ಕೂಡ ಅವರಿಗೆ ಟಿಕೆಟ್ ಅನ್ನ ಕೂಡ ಕೊಡಲಾಗಿತ್ತು, ಗೆಲ್ಲುವ ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ರು. ಆದರೆ ಹೀನಾಯವಾಗಿ ಸೋಲನ್ನ ಅನುಭವಿಸಿದ್ದಾರೆ ಶ್ರೀರಾಮುಲು. ಸೋಲಿನ ಬಳಿಕ ರಾಮುಲು ಭಾವನಾತ್ಮಕ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಗೆದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ರು, ವ್ಯಂಗ್ಯವಾಡಿದ್ರು, ಟೀಕೆ ಮಾಡಿದ್ರು. ಸುಧಾಕರ್ ನಿನ್ನೆ ಗೆದ್ರು, ಪ್ರದೀಪ್ ಈಶ್ವರ್ ರಾಜೀನಾಮೆಯನ್ನ ಕೊಡ್ತಾರಾ? ಈ ಪ್ರಶ್ನೆಯನ್ನ ಅಲ್ಲಿನ ಜನ, ಸುಧಾಕರ್ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ. ಪರಿಣಾಮ ಪ್ರದೀಪ್